ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಶಿಕ್ಷಣಾಧಿಕಾರಿಗಳ ನಡೆ ವಿರುದ್ಧ ದೂರು, ಸಚಿವರೇ ಇತ್ತ ಕಡೆ ಗಮನ ಹರಿಸಿ. ಹೌದು, ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮದ ಆದರ್ಶ ವಿದ್ಯಾಲಯದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ ಮಿಷನ್ ವಿದ್ಯಾಕಾಶಿ ಸಭೆಗೆ ಬೆರಳೆಣಿಕೆಯಷ್ಟು ಮಾತ್ರ ಮುಖ್ಯ ಶಿಕ್ಷಕರು ಹಾಜರಾಗದೆ ಕಾಟಾಚಾರದ ಸಭೆ ಎಂಬ ಆರೋಪ ಕೂಡ ಕೇಳಿಬಂದಿತು. ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಮತ್ತು ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗೆ ಪ್ರೌಢಶಾಲೆಗಳ ಮುಖ್ಯಸ್ಥರ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರ ಪಾಲಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಕ್ಷಣದಿಂದ ವಿದ್ಯಾರ್ಥಿಗಳ ಭವಿಷ್ಯ ಯಶಸ್ವಿಗೆ ಶಿಕ್ಷಕರ ಪಾತ್ರ ಬಹು ಮುಖ್ಯವಾಗಿದೆ. ಆದರೆ ಅದು ಈಗ ಹೆಸರಿಗೆ ಮಾತ್ರ ಎಂಬಂತಾಗಿದೆ ಎಂಬುದಕ್ಕೆ ಈ ಸಭೆಯ ಉದಾಹರಣೆಯಾಗಿದೆ. ಇದಕ್ಕೆ ನಿರ್ದೇಶನ ಎಂಬಂತೆ ಕಲಘಟಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಶಿಕ್ಷಣ ಇಲಾಖೆ ಅವ್ಯವಸ್ಥೆಯ ವಿರುದ್ಧ ಕೆಲವು ಶಾಲಾ ಸಿಬ್ಬಂದಿ ವರ್ಗದವರ ಜಿಲ್ಲಾಧಿಕಾರಿಗಳ ಮುಂದೆ ಸಮಸ್ಯೆ ಹೇಳಿಕೊಂಡು ಬೇಸರವನ್ನು ಹೊರಹಾಕಿದ್ರು. ನಿಮ್ಮಂತೆ ಎಲ್ಲರೂ ಪ್ರಾಮಾಣಿಕ ಕೆಲಸ ಮಾಡಿದರೆ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಇದರ ಪರಿಣಾಮದಿಂದ ತಾಲೂಕಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿಯ ಹದಗೆಡಲು ಕಾರಣವಾಗಿದೆ ಅಂತ ಆರೋಪಿಸಿತು. ಕೆಲವು ಶಿಕ್ಷಕರು ಬಿಒ ಅವರ ಕಪಿ ಮುಷ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥ ಆರೋಪಗಳು ಕೂಡ ಪಾಲಕರಿಂದ ಹಾಗೂ ನೊಂದ ಶಿಕ್ಷಕರಿಂದ ದೂರುಗಳು ಆಗಾಗ ಕೇಳಿ ಬರ್ತಾ ಇವೆ ಎನ್ನಲಾಗಿದೆ. ವಿದ್ಯಾರ್ಥಿಗಳ ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶಕ್ಕೆ ಸರ್ಕಾರವು ಹಲವು ಯೋಜನೆ ಜಾರಿಗೆ ತಂದರೂ ಕೂಡ ಕಲಘಟಗಿ ತಾಲೂಕಿನಲ್ಲಿ ಮಾತ್ರ ಕಾಟಾಚಾರಕ್ಕೆ ಆದಂತೆ ಕಾಣ್ತಾ ಇದೆ ಅಂದರೆ ತಪ್ಪಾಗಲಾರದು. ಶಾಲೆ ಮಕ್ಕಳ ಅಭಿವೃದ್ಧಿಗೆ ಹಾಗೂ ಉನ್ನತ ಶಿಕ್ಷಣಕ್ಕೆ ನಿರಂತರವಾಗಿ ಸಹಾಯ ಸಹಕಾರ ನೀಡುತ್ತಾ ಬರುತ್ತಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತಾಲೂಕಿನ ಶಿಕ್ಷಣ ಇಲಾಖೆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ತಾಲೂಕಿನ ಜನರ ಒಂದು ಅಭಿಪ್ರಾಯವಾಗಿದೆ. ವರದಿ ಪ್ರಕಾಶ್ ಧೂಪದ್, ಕಲಘಟಗಿ. ಅದೇ ಒಂದು ಹೊಲದಲ್ಲಿ ಬಿದ್ದಿದ್ರೆ ಒಳ್ಳೆಯ ಬೀಜ ದೊಡ್ಡದಾಗುತ್ತೆ. ಅದೇ ನೀರು ಒಂದು ಸಿಪ್ಪಿನ ಒಳಗಡೆ ಮುತ್ತು ಆಗುತ್ತೆ. ಸೊ ಅದೇ ನೀರು ಎಲ್ಲಿಗೆ ಬೀಳುತ್ತೆ ಎಂಬುದು ಮೇಲೆ ಅದಕ್ಕೆ ಗುಣ ಚೇಂಜ್ ಆಗುತ್ತೆ. ಹೌದಾ ಇಲ್ವಾ? ಅದೇ ತರ ಮಳೆ ಎಂಬುದು ನಿಮ್ಮ ಟೀಚರ್ ಹೇಳುವ ಪಾಠ ತರ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸೇರುವುದಿಲ್ಲ. ಎಲ್ಲರೂ ಒಂದೇ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಅಬ್ದುಲ್ ಕಲಾಂ ಅವರು ಒಂದು ರೂರಲ್ ಏರಿಯಾನಲ್ಲಿ ಇರುವ ಒಂದು ಸಣ್ಣ ರಾಮೇಶ್ವರಂ ಅಂತ ಊರಲ್ಲಿ ಒಂದು ಸಣ್ಣ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ತಮಿಳ್ ಮೀಡಿಯಂ ನಲ್ಲಿ ಓದಿದ್ರು. ಆ ಶಾಲೆಯಲ್ಲಿ ಇರುವ ಎಲ್ಲರೂ ಕೂಡ ಅಬ್ದುಲ್ ಕಲಾಂ ತರ ಆಗ್ಬಿಟ್ಟಿದಾರ? ಇಲ್ಲ. ಒಬ್ರು ಯಾಕೆ ಆಗಿದ್ದಾರೆ? ಒಂದೇ ಟೀಚರ್ ಎಲ್ಲರಿಗೂ ಪಾಠ ಕಲಿಸ್ತಾರೆ. ಆದ್ರೆ ಒಬ್ರು 100 ಔಟ್ ಆಫ್ ನಾವು ಎಜುಕೇಶನ್ ಲೆವೆಲ್ ಅಲ್ಲಿ ಈ ರೀತಿ ನಾವು ಕಣ್ಣೆದುರಿಗೆ ಡಿಸಿ ಮೇಡಮ್ ಅನ್ನ ನೋಡ್ತಾ ಇದೀವಿ, ಜಿಲ್ಲಾಧಿಕಾರಿ ಮೇಡಮ್ ನಾವು ಇಲ್ಲಿ ನೋಡ್ತಾ ಇದೀವಿ. ನಾವು ಕಲಿಯುವಾಗ ಯಾವುದೇ ರೀತಿಯಾದ ವ್ಯವಸ್ಥೆ ಇರಲಿಲ್ಲ. ಇವಾಗ ತುಂಬಾ ಖುಷಿ ವಿಚಾರ, ಇಲ್ಲಿ ಹತ್ತಿರದಿಂದ ವಿದ್ಯಾರ್ಥಿಗಳನ್ನ ಅವ್ರ ಸಮಸ್ಯೆಗಳನ್ನ ಆಲಿಸಿ ಏನ್ ಮಾಡ್ಬೇಕು, ಯಾವ ರೀತಿ ನಮ್ಮ ಡಿಸ್ಟ್ರಿಕ್ಟ್ ಅನ್ನೋದು ತುಂಬಾ ಖುಷಿ ವಿಚಾರ. ಅದಕ್ಕೆ ಅನಂತ ಧನ್ಯವಾದಗಳನ್ನ ಡಿಸಿ ಮೇಡಮ್ ಕಳ್ಸಕ್ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಗೆ ಏನಾಗುತ್ತೆ, ನಮ್ಮ ಸ್ಥಳೀಕರು ಫೀಲ್ಡ್ ವರ್ಕ್ ಅಲ್ಲಿ ಇರುವಂತ ಇವಾಗ ನಮ್ಮ ತಾಲೂಕಿನ ಬಿಒರು ಕೂಡ ಇಲ್ಲ ಇವತ್ತು ಪ್ರೆಸೆಂಟ್. ಯಾಕಂದ್ರೆ ಮಾರ್ನಿಂಗ್ ಏನೋ ಯಾವುದೋ ಕಮ್ಯುನಿಟಿ ಸ್ಕೂಲ್ ಅಲ್ಲಿ ಕಾರ್ಯಕ್ರಮ ಅಟೆಂಡ್ ಆಗಿದ್ದಾರೆ. ಇವತ್ತು ಇಲ್ಲಿ ಏನಾಗಿದೆ, ಡಿಸಿ ಮೇಡಮ್ ಒಂದು ಕೂಡ ಅಟೆಂಡ್ ಇಲ್ಲ. ಒಂದು ಏನಾಗಿದೆ, ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಶಾಲೆ ಸ್ಕೂಲ್ ಸಮಸ್ಯೆ ಆದ್ರೂ ಕೂಡ ಅವರು ತಿಳಿಸಿದ್ರು ಕೂಡ, ನಮ್ಮ ಮೌಖಿಕವಾಗಿ ತಿಳಿಸಿದ್ರು ಕೂಡ ಬಂದಿಲ್ಲ, ಲೆಟರ್ ಕೊಟ್ಟು ಕೂಡ ಬಂದಿರಂಗಿಲ್ಲ. ಹಿಂಗೆ ಆಗ್ತೈತಿ ಮೇಡಮ್. ಸ್ಥಳೀಕರೋರಂತ ಏನಾಗಿದೆ, ಅಧಿಕಾರಿಗಳು ಬಂದು ಅಲ್ಲಿ ಕ್ಲಾಸ್ ರೂಮ್ ಹೋಗಿ ಅಟೆಂಡ್ ಆಗಿ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನು ಕೂಡ ಮಾಡಿದ್ರೆ ಚೆನ್ನಾಗಿರ್ತೈತೆ. ಎಷ್ಟು ಸರಿ ಪ್ರತಿ ಸರಿ ಬಿಒ ಮೇಡಮ್ ತಿಳಿಸಿದ್ರು ಕೂಡ ನಮ್ಮ ಶಾಲೆಯಲ್ಲಿ ಬಂದಿಲ್ಲ ಮೇಡಮ್. ಆ ರೀತಿ ಆಗ್ತೈತಿ. ಸರ್ಕಾರಿ ಪ್ರೌಢಶಾಲೆ ಕಲಘಟಗಿ ಮೇಡಮ್ ಈ ರೀತಿ ಮೇಡಮ್ ಎಲ್ಲರೂ ಕೂಡ ಕಮಿಟಿ ಮತ್ತೆ ಇಲ್ಲಿ ಇರುವಂತ ಬಿಒ ಆಫೀಸ್ ಇಂದ ಎಲ್ಲಾ ಅಧಿಕಾರಿಗಳು ಕ್ಲಾಸ್ ರೂಮ್ ಫೀಲ್ಡ್ ವರ್ಕ್ ಹೋಮ್ಲಿ ಏನ್ ಮಾಡ್ತಾರೆ ಮೇಡಮ್, ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೊಂಡ್ ಬರೋದು, ಮ್ಯಾಟರ್ನ ಕಲೆಕ್ಟ್ ಮಾಡ್ಕೊಂಡು ಬರೋದು ಅಷ್ಟೇ ಆಗ್ತೈತಿ. ನಮ್ಮ ಫೀಲ್ಡ್ ವರ್ಕ್ ಮಕ್ಕಳು ಮೇಡಮ್, ನಮ್ಗೆ ಇವರೇ ಇದಕ್ಕೆ ಮಿರರ್ ಮೇಡಮ್, ಮಿರರ್ ಇಮೇಜ್ ಅಂದ್ರೆ ಇವರೇ ಮೇಡಮ್. ಇವರಿಗೆ ಬೆಳಕಿಗೆ ಬರ್ಬೇಕಂತ ನಾವು ಫೀಲ್ಡ್ ವರ್ಕಿಗೆ ನಾವು ಅಲ್ಲಿ ಕ್ಲಾಸ್ ರೂಮ್ ಹೋಗ್ಬೇಕಾಗತ್ತೆ ಮೇಡಮ್, ಎಷ್ಟು ಮಟ್ಟಿಗೆ ಇದ್ದಾರೆ ಅಂತ ಹೇಳಿ. ಇದೊಂದು ಆಗ್ತಾ ಇಲ್ಲ ಮೇಡಮ್ ನಮ್ಮ ತಾಲೂಕಲ್ಲಿ. ಡಿಸಿ ಮೇಡಮ್ ಆಗಿ ನಮ್ಮ ಇಲ್ಲಿ ಸ್ಕೂಲಿಗೆ ಬಂದು ಈ ತರ ವಿಸಿಟ್ ಮಾಡಿ ಕೇಳ್ತಾ ಇದಾರಂತ, ಬಿಒ ಮೇಡಮ್ ಕೂಡ ಬಂದ್ ಮಾಡ್ತಾ ಇಲ್ಲ ಮೇಡಮ್. ಇದೊಂದು ಸಮಸ್ಯೆ ಇದೆ ಮೇಡಮ್. ಇಷ್ಟ ಹೇಳಿ ನನ್ನ ಮಾತು. ಥ್ಯಾಂಕ್ ಯು.